ಹೇ ನಮಸ್ಕಾರ ಫ್ರೆಂಡ್ಸ್, ನಾನು ಚಾಕ್ಲೇಟ್ ಬೇಬರ್ಸ್ನ ಮಾತಾಡ್ತಾ ಇದ್ದೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್ ಆಫ್ ಯೂಟ್ಯೂಬ್. ಬೆಳಗ್ಗೆ ಎದ್ಬಿಟ್ಟು ನೀರು ಗೀಕೊಂಡು ಹಲ್ ಬ್ರಷ್ ಮಾಡಿಕೊಂಡು ಗೀ 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 ಅಂದ್ಕೊಂಡು ಎಲ್ಗೋಗ್ಬೇಕಪ್ಪ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೆ. ಅಯ್ಯೋ ಮೈಸೂರು ಕಡೆ ಎಲ್ಲ ಅಂತ ಹಿಂಗಿದ್ದೋನು ಹಿಂಗೆ ರೆಡಿ ಆದೆ. ಹಂಗೆ ಸೀದಾ ದೇವ್ರ ಮನೆ ಕಡೆ ಬಂದುಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡಿ ಬ್ಯಾಗ್ ಹಾಕ್ಕೊಂಡು ರೋಡ್ ಕಡೆ ಬಂದೆ. ಬಸ್ ಸ್ಟ್ಯಾಂಡ್ ಕಡೆ ಒಂದು ಬಸ್ ಹತ್ತಿದ. ನಮ್ಮ ಪಕ್ಕ ನನ್ನ ಫ್ರೆಂಡ್ ಇದ್ದ ಅವನು, ಯಾಕಂದರೆ ಫಸ್ಟೇ ಕೋಲಾರಿಂದ ಬಸ್ ಎತ್ಕೊಂಡು ಬಂದಿದ್ದ. ಅದೇ ಬಸ್ಗೆ ನಾನು ಎತ್ಕೊಂಡು ಮೆಜೆಸ್ಟಿಕ್ ಕಡೆ ರೈಟ್ ಆಗ್ತಾ ಇದೆ. ನೋಡ್ರಿ ನಮ್ಮ ಇಂಗ್ಲೂ ಸಿಟಿ ಹೆಂಗಿದೆ, ಪೀಸಾಗಿ ಟ್ರಾಫಿಕ್ ನೋಡಿಕೊಂಡು ಸೀದಾ ಮೆಜೆಸ್ಟಿಕ್ ಬಂದೆ. ಮತ್ತೆ ನಾನು ನೋಡ್ರಿ ನಮ್ಮ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಹಿಂಗಿದೆ ಅಂತ. ಬಸ್ಸಸ್ BMTC ಬಸ್ಸಸ್ಸು ಇವೆಲ್ಲ ರೆಡಿ ಅಣ್ಣ. ಅವ್ನಿಗೆ ಹೇಳ್ಕೊಂಡು ಇದೇ ಬಿಗ್ಗೆಸ್ಟ್ ಬಸ್ ಸ್ಟ್ಯಾಂಡ್ ಇನ್ ಅವರ್ ಇಂಡಿಯಾ ಅಂದ್ಕೊಂಡು ಮೇಲೆ ಬಂದ್ವಿ ಬ್ರಿಡ್ಜ್ ಮೇಲೆ. ನೋಡ್ರಿ ಬಸ್ಗಳು ಎಷ್ಟು ನಿಂತ್ಕೊಂಡಿದೆ. ಸುತ್ತಮುತ್ತ ನೋಡಿಕೊಂಡು ಜನರ ಪೀಪಲ್ಸ್ ಎಲ್ಲ ನೋಡಿಕೊಂಡು ಬಸ್ ಸ್ಟ್ಯಾಂಡ್ ನೋಡಿದ್ವಿ. ನಮ್ಮ ಫ್ರೆಂಡ್ ಬಂದ ಇನ್ನೊಬ್ನು, ಅವನೇನೇ ಕಾಲೇಜ್ ಮುಗಿಸ್ಕೊಂಡು ಅವ್ರ ಅಕ್ಕ ಮನೆ ಇತ್ಕೊಂಡು ಸೀದಾ ಬಸ್ ಸ್ಟ್ಯಾಂಡ್ ಬಂದ. ಅವನ್ನ ಪಿಕಪ್ ಮಾಡ್ಕೊಂಡು ಸೀದಾ ನಾವು ಹೋಗಿದ್ದು ರೈಲ್ವೆ ಸ್ಟೇಷನ್ ಕಡೆಗೆ. ಯಾಕಂದರೆ ಮೆಜೆಸ್ಟಿಕ್ ಇಂದ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಾಗಿತ್ತಲ್ಲ. ನಮ್ಮ ನಡೆ ಮೈಸೂರು ಕಡೆ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಟೈಮ್ ಬೇರೆ ಆಗಿತ್ತು. ಚಲೋ ರನ್ ರನ್ ರನ್. ಟ್ರೈನ್ ಲೇಟ್ ಆಗೈತೆ. ಇವಾಗ 7:10 ಟ್ರೈನ್ ಇದೆ. 10 ನಿಮಿಷದಲ್ಲಿ ಹೋಗಿ ಟಿಕೆಟ್ ಕೌಂಟ್ರಲ್ಲಿ ಹೋಗಿ ಟಿಕೆಟ್ ಎತ್ಕೋಬೇಕು. ಅದಕ್ಕೆ ನಾವೆಲ್ಲ ಓಡ್ತಾ ಇದ್ದೀವಿ. ಓಡಲೆ ಸೀದಾ ಟಿಕೆಟ್ ಕೌಂಟ್ರ್ ಹತ್ರ ಬಂದ್ವಿ. ನೋಡ್ರಿ ಅಯ್ಯೋ ಎಷ್ಟು ಜನ ಅವ್ರಪ್ಪ. ಟಿಕೆಟ್ ಎಲ್ಲ ನಮ್ಮ ರೆಡ್ಡಿ ಅಣ್ಣ ಗೊತ್ತಲ್ಲ. ನೋಡ್ರಿ ಇಷ್ಟು ಜನ ಇದ್ರು ಅಂದ್ರೂ ಕೂಡ ನಾವು ಮಿಡಲಲ್ಲಿ ನುಕ್ಕೊಂಡೋಗಿ ಟಿಕೆಟ್ ಎತ್ಕೊಂಡ್ಬಂದಿದ್ದೀವಿ. ನೋಡ್ರಿ ಹೆಂಗೆ ನುಗ್ತಾರ ನಮ್ಮ ರೆಡ್ಡಿ ಅಣ್ಣ. ಎಷ್ಟು ಜನ ಅವ್ರಲ್ಲಿ ನಿಂತ್ಕೊಂಡವನೆ. ಮತ್ತೆ ಓಡೋ ಟಿಕೆಟಲ್ಲಿ ಬರ್ದಿರೋದು ಪ್ಲ್ಯಾಟ್ಫಾರ್ಮ್ ನಂಬರ್ 2, ಬಟ್ ಟ್ರೈನ್ ಬರೋದು ಪ್ಲ್ಯಾಟ್ಫಾರ್ಮ್ ನಂಬರ್ 10 ಅದಕ್ಕೆ ಮತ್ತೆ ಅಲ್ಲಿಂದ ಮತ್ತೆ ಬೇರೆ ಕಡೆ ಓಡ್ತಾ ಇದ್ದೀವಿ. ಓಡ್ರು ಹತ್ತಾ ಇದೀವಿ ಮೇಲೆ ಸ್ಟೆಪ್ಸು. ಇವು ಜನ ಜಾತ್ರೆ 2, 3 ಇನ್ನು ಟ್ರೈನೇ ಬಂದಿಲ್ಲ. ಮನೇಲಿ ಬಂದು ನಿಂತ್ಕೊಂಡಿದ್ವಿ. ಜನ ಜಾಸ್ತಿ ಇತ್ತು. ಅಯ್ಯೋ ಭಯ ಆಯ್ತು, ಎಲ್ಲಿ ಸೀಟ್ ಸಿಗುತ್ತಾ ಇಲ್ಲ ಅಂತ ಹತ್ಕೊಂಡ್ವಿ. ಸೀಟೆಲ್ಲ ಖಾಲಿ ನಿಂತು. ಬಿಟ್ಟು ಟಿಫನ್ ತಿನ್ಕೊಂಡು ಕೂತ್ಕೊಂಡ್ವಿ ಆಚೆ ನೋಡ್ಕೊಂಡು. ರೆಡಿ ಅಣ್ಣ. ನೋಡ್ರಿ ನಮ್ಮ ಮಿಥುನ್ ಅಲ್ಲಿ ಕೂತ್ಕೊಂಡು ಬಾಯ್ ಮಾಡ್ತಾನೆ. ಸಾಕಾಯ್ತು ಅಂತ ಮೇಲೆ ಬಂದು ಕೂತ್ಕೊಂಡ್ವಿ. ಎಲ್ಲರೂ ಕೂತ್ಕೊಂಡಿದ್ರು. ನಂಗೆ ನಿದ್ದೆ ಬರ್ತಾಯಿತ್ತು, ಯಾಕಂದರೆ ಬೆಳಗ್ಗೆ ಬೇಗ ಇದ್ನಲ್ಲ. ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಸಿಗೋಣ ಆಮೇಲೆ. ಬೈ. ಇದೆಲ್ಲ ಮಾಡ್ಕೊಂಡು ತೆಳಗೆ ಬಂದು ಕೂತ್ಕೊಂಡ್ವಿ. ತೆಳಗೆ ಸೀಟ್ ಖಾಲಿ ಆಯಿತು. ವಿಂಡೋ ಸೈಡ್ ನೋಡಿಕೊಂಡು ನೇಚರ್ ಮಾತ್ರ ನೋಡ್ರಿ ಮಸ್ತಾಗಿದೆ. ತೆಂಗಿನ ಮರಗಳು, ಗ್ರೀನರಿ. ಇದು ಮಂಡ್ಯ ಸೈಡು ನೋಡ್ರಿ. ಯಾವುದೋ ರೈಲ್ವೆ ಸ್ಟೇಷನ್ ಬಂತು. ಐ ಥಿಂಕ್ ರಾಮನಗರ ಇರ್ಬೋದು ಇದು. ಹಂಗೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಟ್ರೈನು, ರೈಲ್ವೆ ಸ್ಟೇಷನು. ಅಣ್ಣ ನಮಸ್ಕಾರ ಕಣ ಅಂದ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ವಿ. ಯಾವುದೋ ಒಂದು ಬೇಗ ಕೂತ್ಕೊಳ್ಳೋಣ ಮುಂದೆ. ಸ್ವಲ್ಪ ಹೊತ್ತು ನೋಡ್ರಿ. ವಾಟರ್ ಫಾಲ್ಸ್ ನೋಡ್ರಿ, ರಿವರು ಮಸ್ತಾಗಿದೆ ನೋಡ್ರಿ. ಏನು 2 ಕಣ್ಣು ಸಾಲಲ್ಲ ಗುರು. ಈ ಸೈಡ್ ಬಂದರೆ ಮಂಡ್ಯ, ಮೈಸೂರು. ಬ್ರಿಡ್ಜು ನೋಡ್ರಿ ಯಾವ ಥರ ಇದೆ. ಬ್ರಿಡ್ಜ್ ಮಾತ್ರ ಇಷ್ಟು ದೊಡ್ಡದು ಲೆಂತು. ಬಾಬಾ ಏನಂತೀಯ ಮಚ್ಚ. ಕ್ಲೌಡ್ ನೋಡ್ರಿ ಈ ಸೈಡೆಲ್ಲ ಭತ್ತ, ತೆಂಗಿನ ಮರ, ಅಡಿಕೆ ತೋಟಗಳೇ ಜಾಸ್ತಿ. ಬರ್ರಿ ನೀವು ಒಂದ್ಸಲಿ ವಿಸಿಟ್ ಮಾಡ್ರು ಅಂತ ಮೈಸೂರು. ಫೈನಲಿ ಮೈಸೂರು ಬಂತು. ಇಳಿಬೇಕಂತ ಎಲ್ಲ ರೆಡಿಯಾಗಿದ್ದೀವಿ. ಟ್ರೈನ್ ಸ್ಟಾಪ್ ಆಗೋಣ, ಇಳಿದ್ಬಿಡೋದು. ಫೈನಲಿ ಇಳಿದ್ವಿ. ವೆಲ್ಕಮ್ ಟು ಮೈಸೂರು ಅಂತೈತೆ. ಮೈಸೂರು ನಮಗೆ ನಮ್ಮ ನಡೆ ಮೈಸೂರ ಕಡೆ. ನೋಡ್ರಿ ಜನ ನೋಡ್ರಿ ಜಾಸ್ತಿ ಇದ್ದಾರೆ. ಯಾಕಂದರೆ ವೀಕೆಂಡ್ ಅಲ್ಲ, ದೀಪಾವಳಿ ಹಬ್ಬ ಬರೇ ಬಂದಿದೆ.
ಅದಕ್ಕೋಸ್ಕರ ಜನ ಜಾತ್ರೆ ನೋಡ್ರಿ. ಕುರಿ ನುಗ್ದಂಗೆ ನುಗ್ತಾರ ಗುರು. ನೋಡ್ರಿ ನಮ್ಮ ಮೈಸೂರು ಹೆಂಗಿದೆ, ಎಷ್ಟು ಕ್ಲೀನಾಗಿ ನೀಟು. ಇಷ್ಟ ನೋಡಿ. ನೋಡ್ರಿ ಪೇಂಟಿಂಗ್ ಹೆಂಗಿದೆ ನೋಡ್ರಿ, ಡೋರ್ಗೆಲ್ಲ ಹಾಕೋರೆ, ಸೈಡ್ಗೆಲ್ಲ. ರೆಡಿ ಅಣ್ಣ, ನೋಡೋಣ ಇಲ್ಲಿ ನಮ್ಮ ನ್ಯಾಷನಲ್ ಫ್ಲಾಗು ಇದೆ. ಮೈಸೂರು ರೈಲ್ವೆ ಸ್ಟೇಷನ್, ಮೈಸೂರು ಜಂಕ್ಷನ್. ನೋಡ್ರಿ ಅಣ್ಣ ಕುಡ್ದು ಸ್ಲೀಪಿಂಗು ಅಣ್ಣನ. ಅಯ್ಯೋ ಹಾಂ ನೋಡ್ರಿ, ಟ್ರಾವೆಲರ್ಸ್ ಬರೋದಿದ್ರೆ ಬಂದುಬಿಡ್ರಿ, ಚೆನ್ನಾಗಿದೆ. ವೀಕೆಂಡ್ ಟೈಮು ತುಂಬ ಪ್ಲೇಸಸ್ ಇದೆ ನಮ್ಮ ಮೈಸೂರಲ್ಲಿ ನೋಡೋಕ್ಕೆ. ಪ್ಯಾಲೇಸ್ ಗ್ರೌಂಡು, ಮೈಸೂರು ಪ್ಯಾಲೇಸು, ಚಾಮುಂಡಿ ಬೆಟ್ಟ, ಎಕ್ಸೆಟ್ರಾ ಎಕ್ಸೆಟ್ರಾ. ಫೈನಲಿ ಬಸ್ ಸ್ಟ್ಯಾಂಡ್ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ 2 ಅವರ್ ಜರ್ನಿ ಮಾಡಬೇಕಾಯಿತು ನಮ್ಮ ಫ್ರೆಂಡ್ ಅವ್ರ ಮನೆಗೋಸ್ಕರ. KSRT ಬಸ್ ನೋಡ್ತಾ ಇದ್ದೀವಿ, ಒಂದೂ ಗೊತ್ತಿಲ್ಲ. 2 ಅವರ್ ಆಯಿತು ವೇಟ್ ಮಾಡ್ತಾ ಇದ್ದೀವಿ. ಫೈನಲಿ ಒಂದು ಬಸ್ ಸಿಕ್ತು. ಆ ಬಸ್ಸಲ್ಲಿ ಕೂತ್ಕೊಂಡಿದ್ವಿ. ನಮ್ಗೆ ಸೀಟ್ ಸಿಕ್ಕೊಂಡಿಲ್ಲ. ನಮ್ಮ ಫ್ರೆಂಡ್ ಒಬ್ಬನೇ ಕೂತ್ಕೊಂಡು ನೋಡ್ರಿ, ಇಬ್ಬರು ನಿಂತ್ಕೊಂಡಿದ್ದೀವಿ. ಅಷ್ಟು ಜನಪ್ಪ ನೋಡ್ರಿ ಜನ. ಫೈನಲಿ ಬಸ್ ಮೂವ್ ಆಯಿತು. ನಮ್ಮ ಡ್ರೈವರ್ನ ನೋಡ್ರಿ, ನಾ ಡ್ರೈವರ ಓ ಅಂತ ಸಾಂಗ್ ಕೇಳ್ಕೊಂಡು ಡ್ರೈವ್ ಮಾಡಿಸ್ತಾನೆ. ಹೋಗ್ತಾ ಇದ್ದೀವಿ. ಬೋರ್ ಗುರು, ಯಾವಾಗ ಬರುತ್ತಪ್ಪ. ಫೈನಲಿ ಬಂದ್ಬಿಟ್ಟು ಊರು. ನಡ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರದ್ದೊಂದು ರೆಸಾರ್ಟು ಮತ್ತು ಮನೆ ಇತ್ತು. ರೆಸಾರ್ಟ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿನ ಸ್ವಲ್ಪ ಒಂದು 2 ಕಿಲೋಮೀಟರ್ ಆಗ್ಬೋದು ಆ ರೋಡಿಂದ. ಅಲ್ಕ ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಗುರು, ಮನೆಗಳು ಹಿಂಗಿದೆ ಇಲ್ಲಿ. ಯಪ್ಪ, ಹಂಚಿನ ಮನೆಗಳು ಏನು ಮಸ್ತಾಗಿದೆ ನೋಡೋಕೆ. ಮಾತ್ರ ಪೀಸ್ಫುಲ್ ಜಾಗ ಅಂತ ಹೇಳ್ಬೋದು. ನೋಡ್ರಿ ಇವರಿಬ್ಬರು ನಮ್ಮ ಫ್ರೆಂಡ್ಸು. ಫೈನಲಿ ನಮ್ಮ ಮನೆ ರೆಸಾರ್ಟ್ ಎಲ್ಲ ಬಂತು. ಈ ಊರ ಹೆಸರು ಬಂದುಬಿಟ್ಟು ಪಿರಿಯಾಪಟ್ಟಣ ಮುನ್ಸಿಪಾಡಿ ಅಂತ. ಓಪನ್ ಮಾಡಿ ಖುಲ್ಚಾ ಸಿಮ್ ಓಪನ್ ಆಯಿತು. ಬಾ ಏನು ಪೀಸ್ಫುಲ್ ಮನೆ ಕಟ್ಟವ್ರಪ್ಪ ಇವರು ಇಲ್ಲಿ. ರೆಡಿಯಣ್ಣ ಎಲ್ಗೋ ಹೋಗ್ತಾವ ನೋಡ್ರಿ ಅಂದ್ಕೊಂಡು ಒಳಗೆ ಬಂದ್ಬಿಟ್ಟು ರಮ್ಮ ನಮಗೋಸ್ಕರ ಬಿಸಿ ಬಿಸಿ ಅನ್ನ, ಸಾಂಬಾರು, ಬೋಂಡಾ ಬಜ್ಜಿ, ಹಪ್ಳು, ಬೊಟ್ಟಿ ಎಲ್ಲ ಕೊಟ್ಟಿದ್ರು. ತಿನ್ಕೊಂಡು ಅದು ಪಪ್ಪು ಅವ್ರ ಮನೇಲಿ ಪಪ್ಪು ಓಡಾಡ್ತಾಯಿತ್ತು. ಊಟ ಎಲ್ಲ ಆಯಿತು. ನಾವು ಟೆರೆಸ್ ಮೇಲೆ ಬಂದ್ವಿ ನೇಚರ್ ನೋಡೋಕ್ಕೆ. ಅಯ್ಯೋ ಏನು ಬ್ಯೂಟಿಫುಲ್ ಆಗಿದೆ ಗುರು. 2 ಕಣ್ಣು ನೋಡೋಕೆ ಸಾಲ್ತಾ ಇಲ್ಲ ಅಪ್ಪ. ತೆಂಗಿನ ಮರಗಳು ನೋಡ್ರಿ ಎಷ್ಟು ದೊಡ್ಡದಾಗಿ, ಏನು ಚೆನ್ನಾಗಿದೆ. ಸೈಡ್ ನೋಡ್ರಿ ಎಲ್ಲ ಮನೆಗಳು ಹಿಂಗಿದೆ. ವಾ, ಈ ಥರ ಬೆಂಗಳೂರಲ್ಲಿ ಎಲ್ಲಿ ನೋಡೋ ಸಿಗುತ್ತೆ ಹೇಳ್ರಿ ಅಂದ್ಕೊಂಡು ಮತ್ತೆ ಗಾಡಿ ಎತ್ಕೊಂಡು ಹೋಗ್ತಾ ಇದ್ವಿ. ಟೈಮ್ ಹೆಂಗೂ ಒಂದು 3 ಗಂಟೆ ಆಗಿತ್ತು ಸಂಜೆ, ಮಧ್ಯಾಹ್ನ ಸರಿ. ನೋಡ್ರಿ ನೇಚರ್ ಹೆಂಗಿದೆ, ಬೆಟ್ಟ ಗುಡ್ಡ, ಮರಗಳು, ಟ್ರೀಸ್ ಹಿಂಗೆ ಕಟ್ಟೋರು ನೋಡ್ರಿ. ವಾ, ಚಿಂದಿ ಮಸ್ತು. ಕ್ಲೌಡ್ಸ್, ಮೌಂಟೈನ್ಸ್, ವಾವ್, ನೈಸ್ ಗುರು, ನೈಸ್. ತುಂಬ ಇಷ್ಟ ಆಯ್ತು ನೋಡೋಕೆ ಪ್ಲೇಸು. ನಮ್ಗಾದ್ರು ಪಿರಿಯಾಪಟ್ಟಣ ಹ್ಯಾಂಡ್ ಸ್ಪೆಕ್ಸ್ ಹಾಕೊಂಡು ಜಾಲಿ ಅಂದ್ಕೊಂಡು ನಾನು ನಮ್ಮ ಫ್ರೆಂಡ್ ಇಬ್ಬರು ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ಇದು ನೋಡ್ರಿ, ಇದು ಹತ್ತಿ ಹಣ್ಣು. ಇಂಗ್ಲೀಷಲ್ಲಿ ಏನಂತಾರೆ ನೀವೇ ಹೇಳ್ರಿ ಅಪ್ಪ. ನೋಡ್ರಿ ಹಣ್ಣು ಇಷ್ಟು ದಪ್ಪ ಇದೆ. ಅಂಜೂರ್, ಹತ್ತಿ ಹಣ್ಣಿಗೆ ಅಂಜೂರ್ ಅಂತಾರೆ. ಅಂದ್ಕೊಂಡು ಹೋದ್ವಿ. ಈ ಎಲೆ ಎಲ್ಲ ಇದೇನೋ ಪೆಪ್ಪರ್ ಪೌಡ್ರ್ ಅಂತ, ಇದರಿಂದ ಪೆಪ್ಪರ್ ಪೌಡ್ರ್ ರೆಡಿ ಆಗುತ್ತಂತೆ. ನಾನು ಎಲೆ ಅಂತ ತಿನ್ನಕ್ಕೆ ಹೋಗಿದ್ದಪ್ಪ. ನೋಡ್ರಿ ಮರಗಳೆಲ್ಲ ಏನು ಪೀಸಾಗಿದೆ. ನೋಡ್ರಿ ಅಲ್ಲೂ ಇದೆ. ಸೇಮ್ ಟು ಸೇಮ್ ನೋಡೋಕೆ ತಿನ್ನೋಕೆ ಎಲೆ ಥರನೇ ಐತೆ ಅದು, ಬಟ್ ಎಲೆ ಅಲ್ಲ. ಫುಟ್ಬಾಲ್ ಕೋರ್ಟ್ ನೋಡ್ರಿ, ಫುಟ್ಬಾಲ್ ಆಡೋಣ. ಯೋ ಟ್ರೀಸ್, ಚೆನ್ನಾಗಿದೆ ಕೋರ್ಟ್ ಮಾತ್ರ. ನಾವು ಫುಟ್ಬಾಲ್ ಆಡೋಕ್ಕೆ ಬಂದಿಲ್ಲ, ಸ್ವಿಮ್ಮಿಂಗ್ ಆಡೋಕ್ಕೆ ಬಂದಿದ್ದೀವಿ. ಸ್ವಿಮ್ಮಿಂಗ್ ಹೋಗೋಣ. ಅಯ್ಯೋ ಇಷ್ಟು ದೊಡ್ಡದಾಗಿದೆ ನೋಡ್ರಿ ಸ್ವಿಮ್ಮಿಂಗ್ ಪೂಲು.
ಅಯ್ಯೋ ಚಲೋ ರೆಡಿ ಆದೆ ನಾನು. ಆಮೇಲೆ ನಮ್ಮ ಫ್ರೆಂಡ್ಸ್ ಬಂದರು. ನಮ್ಮ ರೆಡಿ ಆಗ್ತಾ ನೋಡ್ರಿ, ಹಿಂಗಾಗ್ತಾ ನೋಡ್ರಿ. ಅಯ್ಯೋ ಸ್ವಿಮ್ಮರಪ್ಪ. ನೆಕ್ಸ್ಟು ಮಿಥುನಣ್ಣ ಹಾಕಾಕ ಡೇ ಹಾಕು. ಅಯ್ಯೋ ನಿಧಾನ ಕುಡಿರಲ್ಲೇ. ಏಯ್ ಅಪ್ಪ ಕಾಲಿದ್ದು ಹೇಳ್ತಾ ನೋಡ್ರಿ ಇವನು. ಸತ್ತಾಗ್ತಾನೆ ಅವ್ನು ಬಿಟ್ಟು ಬಿಡಲ್ಲೇ. ಹೋಗ್ತಾವ ಮುಂದಕ್ಕೆ ಅವನು. ಇನ್ನಿಲ್ಲೇ ಸ್ಟೆಕ್ಕು ಮಿಥುನು ರೆಡಿ ನೋಡ್ರಿ. ಬ್ಯಾಕ್ ಸ್ವಿಮ್ಮಿಂಗು. ನಾನೊಂದು ಪಲ್ಟಿ ಹಾಕ್ತೀನಿ ನೋಡ್ರಿ, ಹಿಂಗಾಗ್ತೀನಿ ಪಲ್ಟಿ. ಹೊಡಿ ಪಲ್ಟಿ. ಒಬ್ಬು ತೆಲ್ ಎಲ್ಲ ಸ್ವಿಮ್ಮಿಂಗ್ ಎಲ್ಲ ಆಯಿತು. ನೋಡ್ಕೊಂಡು ಆಚೆ ಬಂದ್ವಿ. ಎಲ್ಲ ನೋಡ್ಕೊಂಡೆಲ್ಲ ಬ್ಲ್ಯಾಕ್ ಆಗಿಬಿಡೈತೆ. ವೈಟು ಸುಮ್ಮನೆ ಅಂದ ಬ್ಲ್ಯಾಕ್ ಅಂತ. ಸಂಜೆ ಆಯಿತು, ನಾವೆಲ್ಲ ಮುಗಿಸ್ಕೊಂಡು ಹೋಗೋಕೆ. ನೈಟ್ ಲೈಟ್ ಎಲ್ಲ ಆನ್ ಆಗಿತ್ತು ಮೈಸೂರಲ್ಲೆಲ್ಲ. ಎಲ್ಲಪ್ಪ ಬಂದಿದ್ದೀವಿ ಅಂದರೆ ಆರಂಗಿ ಡ್ಯಾಮ್ ನೋಡೋಕ್ಕೆ ಬಂದಿದ್ದೀವಿ. ನೋಡಂಬ್ರಿ ಹೆಂಗಿರುತ್ತೆ ಒಳಗೆ ವಿಸಿಟಿಂಗು. ನೋಡ್ರಿ ಎಂಟ್ರೆನ್ಸ್ ಹೆಂಗಿದೆ, ಲೈಟಿಂಗ್ ಫುಲ್ಲು. ನಾನು ನಮ್ಮ ಫ್ರೆಂಡ್ಸು, ಅವ್ರ ಅಪ್ಪ ಜೊತೆ ಅವ್ರ ಅಣ್ಣ ಹೋಗ್ತಾ ಇದ್ದೀವಿ. ಫುಲ್ ಎಲ್ಲ ಲೈಟ್ ಆಫ್ ಮಾಡಿಬಿಟ್ಟವ್ರೆ. ಆಲ್ರೆಡಿ ಶೋ ಸ್ಟಾರ್ಟ್ ಆಗೈತೆ. ಬರೀ ಶೋ ನೋಡೋಣ. ನೀರು ನೋಡ್ರಿ. ಏನಿದು ಕಲರಿಂಗ್. ಆ ವಾಟರ್ ಫಾಲ್ಸ್ಗೆ ನಮ್ಮ ಅಪ್ಪು ಸರ್ ಸಾಂಗ್ ಹಾಕೋರೆ. ಓಹೋ ಶೋ ಎಲ್ಲ ಮುಗೀತು. ಲೈಟ್ ಆನ್ ಮಾಡ್ತಾರೆ. ಅಮ್ಮ ಎಷ್ಟು ಜನ ಅವ್ರು ನೋಡ್ರಿ. ಎಲ್ಲ ಸ್ಟೂಡೆಂಟ್ಸು. ಕಾಲೇಜ್ ಟ್ರಿಪ್ ಬಂದಂಗೆ ಅನಿಸುತ್ತೆ ಆ್ಯಕ್ಚುಲಿ. ನಾವು ಕಾಲೇಜ್ ಟ್ರಿಪ್ ಬಂದಂಗೆ ಬಂದಿದ್ದೀವಿ. ಯಾಕೆ ನಂಗೆ ಕಾಲೇಜೆಲ್ಲ ರಜೆ ಆಯ್ತಲ್ಲ, ವೀಕೆಂಡ್ಸ್ಗೆ ಬಂದಿರೋದು ನಾವೆಲ್ಲ. ಅದೇ ನೋಡ್ರಿ ಡ್ಯಾಮ್ ನೋಡ್ಕೊಂಡು ಆಚೆ ಬಂದ್ವಿ. ನೋಡ್ರಿ ಜನ ಸಾಗರ ಎಲ್ಲರದು. ಎಲ್ಲ ಟಿ ಮುಗಿಸ್ಕೊಂಡು ಬಂದ್ಬಿಟ್ಟವ್ರೆ. ಅಯ್ಯೋ ಮಳೆ ಸ್ಟಾರ್ಟ್ ಆಯಿತು. ಮನೆಗೆ ಹೋಗ್ಬೇಕಂದ್ರೆ ಅಲ್ಲೇ ಪಕ್ಕ ಚಾಟ್ ಸೆಂಟ್ರ್ ಇತ್ತು. ಚಾಟ್ಸ್ ತಿನ್ನ ಅಂತ ಬಂದ್ವಿ, ಸ್ನ್ಯಾಕ್ಸ್ ಅಂತ. ಗೋಬಿ, ಪಾನಿಪುರಿ, ಮಸಾಲೆ ಪುರಿ ಎತ್ಕೊಂಡು ತಿಂದು ಮಳೆ ಎಲ್ಲ ಸ್ಟಾಪ್ ಆಗಿತ್ತು. ಮತ್ತೆ ಗಾಡಿ ಎತ್ಕೊಂಡು ರೈಟ್ ಸೀದಾ ಮನೆ ಕಡೆಗೆ. ನಮ್ಮ ಪಯಣ ನಮ್ಮ ರೂಮ್ ಕಡೆ. ಫೈನಲಿ ನಮ್ಮ ರೂಮಲ್ಲಿ ಬಂದಿದ್ದೀವಿ. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ಲಾಗಲ್ಲಿ ಪಾರ್ಟ್ 2 ಬರ್ತಾಯಿದೆ. ವೇಟ್ ಮಾಡಿರಿ. ನಿಮಗೆ ನೆಕ್ಸ್ಟ್ ಲಾಗಲ್ಲಿ ಜಪಾನ್ ಇನ್ ಇಂಡಿಯಾ ಅಂದರೆ ಕೋರ್ಗ್ ತೋರಿಸ್ತಾ ಇದ್ದೀನಿ. ವೇಟ್ ಮಾಡಿ.